ಬೆಂಗಳೂರಿನ ಗಲ್ಲಿಗಳಿರಲಿ ಬಿಡಿ, ಆ ಕಡೆಗೆ ಹೋಗ್ಲಿ. ಮುಖ್ಯ ರಸ್ತೆಗಳನ್ನ ಗಮನಿಸಿ, ಅಲ್ಲೂ ಕೂಡ ಗುಂಡಿ ಗಂಡಾಂತರ. ಎಲ್ಲಿ ನೋಡಿದ್ರೂ ಕೂಡ ಸಾಲು ಸಾಲು ಗುಂಡಿಗಳು ರಾಚುತ್ತವೆ. ಜನ ಓಡಾಡೋಕೆ ಆಗದಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನ ಗುಂಡಿಗಳಿಗೆ ಕೊನೆ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಅದ್ಯಾರು ಕೊನೆ ಮುದ್ರೆ ಹಾಕ್ತಾರೋ ಗೊತ್ತಿಲ್ಲ. ಮಳೆಗಾಲ ಅಂತ ಬರೀ ಕುಂಟು ನೆಪವನ್ನ ಹೇಳ್ಕೊಳ್ತಾ ಬಂದಿದ್ರು. ಈಗ ಹಾಕಿದ್ರೆ ಅದು ಮತ್ತೆ 4 ದಿನಕ್ಕೆ ಕಿತ್ಕೊಂಡು ಹೋಗುತ್ತೆ, ಮಳೆ ನಿಂತು ಹೋಗ್ಲಿ, ಆನಂತರ ಹಾಕ್ತೀವಿ ಅಂತ. ಆನಂತರ ಹಾಕ್ತೀವಿ ಅಂದವರೆಲ್ಲ ನಿದ್ದೆಗೆ ಜಾರ್ಬಿಟ್ಟಿದ್ದಾರೆ. ಕುಂಭಕರ್ಣ ನಿದ್ದೆಗೆ ಜಾರ್ಬಿಟ್ಟಿದ್ದಾರೆ. ಅವ್ರಿಗೆ ಮತ್ತೆ ಎಚ್ಚರ ಆಗೋದು ನೆಕ್ಸ್ಟ್ ಮಳೆ ಬಂದಾಗಲೇ. ಆಗ ಮತ್ತೆ ಹೇಳ್ಬೋದಲ್ಲ, ಈಗ ಮಳೆ ಆಗ್ತಾ ಇದೆ, ನೆಕ್ಸ್ಟ್ ನಾವು ಮಾಡ್ಕೊಡ್ತೀವಿ, ಈಗ ಮಾಡಿದ್ರೆ ಹಾಳಾಗ್ಬಿಡುತ್ತೆ ಅಂತ. ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಶೇಮ್ ಆಗಬೇಕು. ಪದೇ ಪದೇ ಈ ವಿಷಯವಾಗಿ ಚರ್ಚೆ ಆಗ್ತಾ ಇದೆಯಲ್ಲ, ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಅಫ್ಕೋರ್ಸ್ ನೀವು ಕಂಪ್ಲೀಟಾಗಿ ಗುಂಡಿ ಮುಕ್ತ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇಡೀ ಬೆಂಗಳೂರನ್ನ ಅಂತ ಒಪ್ಕೊಳ್ಳೋಣ. ಆದರೆ ಅನಾಹುತಕ್ಕೆ ಎಡೆ ಮಾಡಿಕೊಡಬಹುದಾದಂತಹ ಸಾಲು ಸಾಲು ಗುಂಡಿಗಳನ್ನ, ದೊಡ್ಡ ದೊಡ್ಡ ಗುಂಡಿಗಳನ್ನ ಮುಚ್ಚದೇ ಇದ್ರೆ ನೀವಿದ್ದಾದ್ರೂ ಏನು ಪ್ರಯೋಜನ? ನಿಮ್ಮ ಅನಿವಾರ್ಯತೆ ಏನು? ಈ ಒಂದು ಕಾರಣಕ್ಕೆ ಅಲ್ವಾ ಜನ ನಿಮ್ಮನ್ನ ಪದೇ ಪದೇ ನೆನಪು ಮಾಡ್ಕೊಳ್ಳೋದು. ಒಂದು ರಸ್ತೆ ಗುಂಡಿಗಳು, ಇಲ್ಲ ಕುಡಿಯೋ ನೀರು, ಇಲ್ಲ ಕರೆಂಟ್. ಈ ವಿಷಯಕ್ಕೆ ಬಿಟ್ಟರೆ ಯಾವ ಕಾರಣಕ್ಕೆ ಸರ್ಕಾರಗಳನ್ನ ಜನ ನೆನಪು ಮಾಡ್ಕೊಳ್ತಾರೆ? ನಿಮ್ಮ ಅನಿವಾರ್ಯತೆ ಜನಕ್ಕೆ ಯಾವ ರೀತಿ ಇದೆ? ಅವರವರ ಹೊಟ್ಟೆ ಬಟ್ಟೆ ಅವ್ರು ಹೇಗೋ ಕಷ್ಟನೋ ಸುಖನೋ ಹೊಂದಿಸ್ಕೊಂಡು ಹೋಗ್ತಾರೆ. ಬಟ್ ಬೇಸಿಕ್ ಫೆಸಿಲಿಟೀಸ್ನೇ ನೀವು ಕೊಡೋಕ್ಕಾಗಲಿಲ್ಲ ಅಂತ ಅಂದರೆ ಇದು ಯಾವ ಸರ್ಕಾರ ಬರಲಿ, ಯಾರೇ ಬಂದು ಹೋಗಲಿ, ಎಲ್ಲರೂ ಕೂಡ ಬೊಬ್ಬೆ ಹೊಡಿತಾರೆ. ಕಾಸಿಲ್ಲ, ಕೆಲಸ ಮಾಡಲ್ಲ ಅಂತ ಪ್ರತಿಯೊಬ್ಬರೂ ಕೂಡ ಮಾಡ್ಕೊಂಬಂದಿರೋದು ಇದೇನೆ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡತಲೆಯಿಂದ. ಪವಿತ್ರ, ರಿಯಾಲಿಟಿ ಚೆಕ್ನ ಮೂಲಕವಾಗಿ ನಾವು ಗಮನಿಸ್ತಾ ಇದ್ದೀವಿ ಸ್ಕ್ರೀನಲ್ಲಿ ಸಾಲು ಸಾಲು ಹೆಜ್ಜೆ ಹೆಜ್ಜೆಗೂ ಕೂಡ ಗುಂಡಿ ಕಾಣಿಸುತ್ತೆ. ಬಟ್ ಈ GBA ಅಧಿಕಾರಿಗಳದ್ದು ಏನು ಮಾನಿಟರ್ ಮಾಡಿದ್ರು? ಇನ್ನು ಉಳ್ಕೊಂಡಿರೋದು 4,000 ಅಷ್ಟೇ ಗುಂಡಿ ಅಂತಾರಲ್ಲ, ಅವ್ರ ಪ್ರಕಾರ ಗುಂಡಿ ಅಂದ್ರೆ ಏನು? ದಿವ್ಯಾ, 4,000 ಗುಂಡಿ ಅಲ್ಲ, ಬೆಂಗಳೂರು ರಸ್ತೆಗಳೇ ಇಲ್ಲ ಈಗ, ಎಲ್ಲವೂ ಗುಂಡಿಮಯ. ನಾನು ನಿಮ್ಗೆ ಸ್ಯಾಂಪಲ್ ತೋರಿಸ್ತೀನಿ. ಇಲ್ಲಿ ನೋಡಿ, DCM ಮನೆಯ ಕೂಗಳತೆಯ ದೂರ ಸರ್ಕಾರಿ ನಿವಾಸ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಅಲ್ಲಿರೋದು DCM ಅವರ ಸರ್ಕಾರಿ ನಿವಾಸ. ಡೆಡ್ ಎಂಡ್ ಅಲ್ಲಿ ಅವ್ರ ನಿವಾಸ ಇದೆ. ದಿನನಿತ್ಯ ಹಾದು ಹೋಗ್ತಾರೆ. ಬ್ರ್ಯಾಂಡ್ ಬೆಂಗಳೂರು ಅಂತ ನಾಚಿಕೆ ಇಲ್ಲದೆ ಹೇಳ್ತಾರೆ. ನೋಡಿ ಅವ್ರ ರಸ್ತೆ ಎಷ್ಟು ಕೆಟ್ಟೋಗಿದೆ ಅಂದ್ರೆ ಇಡೀ ರಸ್ತೆನೇ ಕಾಣಿಸ್ತಾ ಇಲ್ಲ. ಕಂಪ್ಲೀಟ್ ಆಗಿ ಡಾಂಬರು ಕಿತ್ತೋಗಿದೆ. ನೋಡಿ ಯಾವ ರೀತಿ ಆಗಿದೆ ಅಂದ್ರೆ ಇಲ್ಲಿ ಅಷ್ಟೊಂದು ರೀತಿಯಲ್ಲಿ ಆಳವಾಗಿರುವಂತಹ ಗುಂಡಿ ಬಿದ್ದಿದೆ. 2 ವೀಲರ್ನವರು ಅಚಾನಕ್ ಆಗಿ ಗೊತ್ತಾಗದೆ ಹೋದ್ರೆ ಇಲ್ಲಿ ಬೀಳ್ಬೇಕು, ಆ ರೀತಿಯಲ್ಲಿ ಇದೆ. ವೇಗವಾಗಿ ವೆಹಿಕಲ್ ಅವರು ಬಂದ್ರೆ ಕೆಳಗಡೆನೆ ಬೀಳ್ಬೇಕು, ಆ ರೀತಿಯಲ್ಲಿ ಇದಿದೆ. ಕಂಪ್ಲೀಟ್ ಆಗಿ ಇದು ಇವತ್ತು ನಿನ್ನೆಯಿಂದ ಕಾಣಿಸ್ತಾ ಇರುವಂತಹ ಗುಂಡಿ ಅಲ್ಲ, ಸಾಕಷ್ಟು ದಿನದಿಂದ ನಾವು ನೋಡ್ತಾ ಇದೀವಿ. ಈ ಗುಂಡಿ, ರಸ್ತೆ ಗುಂಡಿಯನ್ನ GBA ಅಧಿಕಾರಿಗಳು BBMP ಇದ್ದಾಗ್ಲೇ ಇದನ್ನ ರಿಪೇರಿ ಮಾಡಿಲ್ಲ. ಇನ್ನು GBA ಬಂದಾಗ ಏನ್ ಬೆಂಗಳೂರು ಬದಲಾಗುತ್ತೆ ಅನ್ನುವಂಥದ್ದು ಕನಸು. ಸೊ ಇನ್ನೂ ಕೂಡ ಅದೇ ರೀತಿ ಇದೆ. ನೋಡಿ ಈ ರಸ್ತೆ ಕಂಪ್ಲೀಟ್ ಆಗಿ ಕಿತ್ತೋಗಿದೆ. ಅಲ್ಲಿ ನೋಡಿ ಆ ಡಿವೈಡರ್, ರಸ್ತೆಯ ಮಧ್ಯೆ ಡಿವೈಡರ್ ಅಲ್ಲಿರುವಂತಹ ಸ್ಲ್ಯಾಬ್ಗಳು ಯಾವ ರೀತಿ ಕಿತ್ತೋಗಿದೆ ಅಂತ. ಸೊ ಅದು ಕೂಡ ಕಂಪ್ಲೀಟ್ ಹಾಳಾಗಿದೆ. ಇದು ಬ್ರ್ಯಾಂಡ್ ಬೆಂಗಳೂರು. ಬೆಂಗಳೂರಿನ ರಾಜ್ಯಕ್ಕೆ 60% ಅಷ್ಟು ಟ್ಯಾಕ್ಸ್ ಕಟ್ಟುವಂತಹ ಬೆಂಗಳೂರಿಗೆ ಈ ರೀತಿಯ ಪರಿಸ್ಥಿತಿ. ಇದೊಂದೇನ ಈ ರೀತಿ ಕಾಣಿಸೋದು ಅಂದ್ರೆ ಇಲ್ಲಿ ನೋಡಿದೀವ್ಯಾ, ಕಂಪ್ಲೀಟ್ ಆಗಿ ಯಾವ ರೀತಿ ಕಿತ್ತೋಗಿದೆ ನೋಡಿ. ಇದರಲ್ಲಿ ಯಾವ ವಾಹನ ಸವಾರರು ಹೇಗೆ ಹೋಗೋದಕ್ಕೆ ಸಾಧ್ಯ, ಯಾವ ರೀತಿ ಹೋಗ್ಬೇಕು ಈ ರಸ್ತೆಯಲ್ಲಿ ಅನ್ನುವಂಥದ್ದೇ ಅಚ್ಚರಿ. ನಿಜಕ್ಕೂ ಕೂಡ ನಾಚಿಕೆ ಆಗ್ಬೇಕು. ಇದೇ ಡೆಡ್ ಎಂಡ್ ಅಲ್ಲಿ DCM ಅವರ ಸರ್ಕಾರಿ ನಿವಾಸ ಇಟ್ಕೊಂಡು ಇಷ್ಟು ಕೆಟ್ಟದಾಗಿ ರಸ್ತೆನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಕೂಡ ಪ್ರಮುಖ ಶಿವಾನಂದ ಸರ್ಕಲ್ ಅಂದ್ರೆ ಪ್ರಮುಖವಾಗಿರುವಂತಹ ಏರಿಯಾ ಇದು. ಸೊ ಇಲ್ಲೇ ಈ ರೀತಿ ಕೆಟ್ಟ ಪರಿಸ್ಥಿತಿ ಇದೆ ಅಂತ ಅಂದ್ರೆ ಇನ್ನು ಒಳಭಾಗದ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿ ಇರಬೇಕು ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಕೇವಲ ಈ ರಸ್ತೆ ಮಾತ್ರ ಅಲ್ಲ, ಬೆಂಗಳೂರಿನ ಯಾವುದೇ ರಸ್ತೆಗೆ ಹೋದ್ರೂ ಕೂಡ ಇದೇ ರೀತಿಯ ಪರಿಸ್ಥಿತಿ. ಇನ್ಫ್ಯಾಕ್ಟ್ ವಿಧಾನಸೌಧದ ಮುಂಭಾಗದ ಫುಟ್ಪಾತ್ಗಳ ಪರಿಸ್ಥಿತಿ ಕೂಡ ಅದೇ ರೀತಿ ಕೆಟ್ಟು ಹೋಗಿದೆ. 1,100 ಕೋಟಿ ಅಂತಾರೆ ರಸ್ತೆ ಗುಂಡಿಗಳ ರಿಪೇರಿಗೆ. ಹಾಗಿದ್ರೆ ಆ ದುಡ್ಡು ಯಾರ ಜೇಬಿಗೆ ಸೇರ್ತು? 1,100 ಕೋಟಿ ಅಷ್ಟು ಡಿಪೆಂಡ್ ಆಗಿದೆ, ಅಷ್ಟೊಂದು ರಿಲೀಸ್ ಆಗಿದೆ ಅಂತ ಅಂದ್ರೆ ಆ ಗುಂಡಿಗಳನ್ನ ಕನಿಷ್ಠ ಪಕ್ಷ ರಿಪೇರಿ ಆದ್ರೂ ಮಾಡ್ಬೇಕಲ್ಲ. ಬಟ್ ಬೆಂಗಳೂರಿನ ಯಾವ ರಸ್ತೆಗೆ ಹೋದ್ರೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಮ್ ಕಣ್ಣಿಗೆ ಕಾಣಿಸುತ್ತೆ. ಒಂದು ಜನರಿಗೆ ಓಡಾಡೋದಕ್ಕೆ ನೆಟ್ಟಗೆ ಫುಟ್ಪಾತ್ ಇಲ್ಲ, ಇನ್ನೊಂದು ಕಡೆಗೆ ವಾಹನ ಸವಾರರು ಓಡಾಡೋದಕ್ಕೆ ನೆಟ್ಟಗೆ ರಸ್ತೆಗಳಿಲ್ಲ. ಈಗಾಗಲೇ ಮೊನ್ನೆ ಶಾಲಾ ಬಸ್ ಕೂಡ ಬಿದ್ದಿದೆ. ಸೊ ಈಗ ವಾಹನ ಸವಾರರು ಯಾವ ರೀತಿ ಅಂದ್ರೆ ರಸ್ತೆಯಲ್ಲಿ ಯಮ ನಿಂತಿದಾನೋ ಏನೋ ಅನ್ನುವಂತೆ ಜನ ಭಯಪಟ್ಟು ರಸ್ತೆಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ಇದೆ. ದಿವ್ಯಾ, ಸಮಾನತೆಯ ಪಾಠ ಮಾಡ್ತಾರಲ್ಲ, ಬಹುಶಃ ಅದಕ್ಕೆ ಅನ್ಸುತ್ತೆ ನಮ್ಮನೆ ರಸ್ತೆ ಕೂಡ ಇದೇ ಪರಿಸ್ಥಿತಿಯಲ್ಲಿದೆ, ನಾವೇನ್ ಭೇದ ಭಾವ ಮಾಡಿಲ್ಲ ಅಂತ ಅವ್ರ ಮನೆ ಕಡೆ ಸಾಗುವಂತಹ ರಸ್ತೆನ ಹಾಗೆ ಉಳಿಸ್ಕೊಳ್ತಾರೆ.